ತಿಮರೋಡಿ ಕತೆ ಹೀಗಾದ್ರೆ ಇನ್ನು ಸಮೀರ್ ಈತನನ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಆತನ ನಿವಾಸದತ್ತ ಆಗಮಿಸಿದ್ರು. ಆದ್ರೆ ಆತ ಇರಲಿಲ್ಲ, ಎಸ್ಕೇಪ್ ಆಗಿದ್ದ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಪೊಲೀಸರಿಗೆ ಸಮೀರ್ ಲಿಖಿತ ರೂಪದಲ್ಲಿ ಒಂದು ಪತ್ರ ಬರೆದಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ? ಪೊಲೀಸರಿಗೆ ಸಮೀರ್ ಬರೆದಿರುವಂತಹ ಪತ್ರದಲ್ಲಿ ಏನೇನಿದೆ? ಧರ್ಮಸ್ಥಳ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದ ಸಮೀರ್ 2 ಪುಟಗಳ ಲೆಟರ್. ಆ ಲೆಟರ್ ನಲ್ಲಿ ಏನೇನಿದೆ ಗೊತ್ತಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಲೆಟರ್ ಬರೆದಿದ್ದಾನೆ ಈ ಸಮೀರ್, 2 ಪುಟಗಳ ಲೆಟರ್. ಆ ಲೆಟರ್ ನಲ್ಲಿ ಏನ್ ಬರೆದಿದ್ದಾನೆ ಅಸಲಿಗೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಅನೇಕ ವಿಚಾರಗಳನ್ನ ಬರೆದಿದ್ದಾನೆ. 2 ಪುಟಗಳ ಒಂದು ಲೆಟರ್ ಅನ್ನ ಧರ್ಮಸ್ಥಳ ಪೊಲೀಸರಿಗೆ ಸಮೀರ್ ಬರೆದಿರೋದು. ಆ ಲೆಟರ್ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತ ವಿಚಾರವನ್ನ ಆತ ಆ ಲೆಟರ್ ಅಲ್ಲಿ ಬರೆದಿರೋದು. ಅದರ ಜೊತೆಯಲ್ಲಿ ಧರ್ಮಸ್ಥಳ ಸ್ಟೇಷನ್ ಒಂದು ಬಿಟ್ಟು ಬೇರೆ ಯಾವ ಸ್ಟೇಷನ್ ಅಲ್ಲೂ ಬೇಕಿದ್ರೂ ಕೂಡ ವಿಚಾರಣೆ ನಡೆಸಿ, ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಅಂತ ಹೇಳಿದ್ದಾರೆ. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ ಅನ್ನುವಂಥದ್ದು ಸಮೀರ್ ಕೇಳಿಕೊಳ್ತಾ ಇರುವಂತ ಆಗ್ರಹ ಅಥವಾ ಮನವಿ ಅಂತ ಅನ್ಕೊಳ್ಬಹುದು. ಬೇರೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ, ಧರ್ಮಸ್ಥಳ ಠಾಣೆ ಬೇಡ. ಸಮೀರ್ ಬರೆದಿರುವಂತಹ ಲೆಟರ್ 2 ಪುಟಗಳ ಲೆಟರ್. ಆ ಲೆಟರ್ ನಲ್ಲಿ ಆತ ಬರೆದಿರೋದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು, ಅಲ್ಲಿ ವಿಚಾರಣೆ ನಡೆಯಬೇಕು. ಆದ್ರೆ ನನಗೆ ಧರ್ಮಸ್ಥಳ ಠಾಣೆ ಬೇಡ ಅಂತ ಆ ಲೆಟರ್ ಅಲ್ಲಿ ಬರೆದಿದ್ದಾನೆ ಸಮೀರ್. ಯಾಕೆ ಬೇಡ ಅನ್ನುವಂತ ವಿಚಾರ ಅದನ್ನ ಕೂಡ ಬರ್ಕೊಂಡಿದ್ದಾನೆ ನೋಡಿ. ಪೊಲೀಸ್ ಠಾಣೆ ಬೇರೆ ಕಡೆಯಲ್ಲಿ ಮಾಡಿ ವಿಚಾರಣೆ, ಧರ್ಮಸ್ಥಳ ಠಾಣೆಯಲ್ಲಿ ಏನಾದ್ರೂ ವಿಚಾರಣೆ ನಡೆಸೋದಾದ್ರೆ ನನಗೆ ಪೊಲೀಸ್ ಭದ್ರತೆಯನ್ನ ನೀಡಬೇಕು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದ್ರೂ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡಿರೋ ಈತ ಆರೋಪಿ ಕಂಪ್ಲೇಂಟ್ ದಾಖಲಾದ ನಂತರದಲ್ಲಿ ಈತ ಒಬ್ಬ ಆರೋಪಿ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಪೊಲೀಸರಿಗೆ. ಮನವಿಗಿಂತ ಆಸ್ ಇಫ್ ಆರ್ಡರ್ ಅಂತಾನೆ ಅನ್ಕೊಳ್ಬಹುದು. ನನಗೆ ರಕ್ಷಣೆ ಕೊಡಬೇಕು ಅನ್ನುವಂತ ವಿಚಾರ ಆಗಿರಬಹುದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಬೇಕು ಅನ್ನುವಂಥದ್ದಿರಬಹುದು. ಇದೆಲ್ಲವನ್ನು ಕೂಡ ಸಮೀರ್ ಎಂಡಿ ಬರೆದಿರುವಂತಹ ಲೆಟರ್. ಆ ಲೆಟರ್ ಅನ್ನ ಗಮನಿಸ್ತಾ ಇದೀವಲ್ಲ, ಸಮೀರ್ ಎಂಡಿ ಸಬ್ಜೆಕ್ಟ್ ಯಾರಿಗೆ ಯಾವ ವಿಚಾರಕ್ಕೆ ಅನ್ನುವಂತ ವಿಚಾರ ಅದನ್ನ ಕೂಡ ಬರೆದಿದ್ದಾನೆ. ಅದರ ಜೊತೆಯಲ್ಲಿ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಸಿದ್ಧನಿದ್ದೇನೆ, ವಿಜುವಲ್ ಅಪಿಯರೆನ್ಸ್ ಆಗಿರಬಹುದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಆಗಿರಬಹುದು, ಯಾವುದೇ ರೀತಿಯಲ್ಲೂ ಕೂಡ ವಿಚಾರಣೆಗೆ ಹಾಜರಾಗ್ತೇನೆ. ಆದ್ರೆ ನನಗೆ ಅಲ್ಲಿ ಧರ್ಮಸ್ಥಳ ಠಾಣೆಗೆ ಬರಬೇಕು ಅಂತಂದ್ರೆ ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ. ಈ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಅನ್ನುವಂತ ಪ್ರಕರಣ ಏನಿದೆ, ಅದರ ನಂತರದಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದಲ್ಲಿ ಇದ್ದಂಥವ್ರು ಕೂಡ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದಿದ್ದ. ಈಗ ಎಲ್ಲೊಂದ್ ಕಡೆ ಭಯ ಕಾಡ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಪತ್ರವನ್ನ ಬರೆದಿದ್ದಾರೆ ಸಮೀರ್. ಆಗಸ್ಟ್ 13ರಂದು ಪೊಲೀಸರಿಗೆ ಈ ಪತ್ರವನ್ನ ಬರೆದಿದ್ದಾರೆ. ತಿಮರೋಡಿ ಕತೆ ಹೀಗಾದ್ರೆ ಇನ್ನು ಸಮೀರ್ ಈತನನ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಆತನ ನಿವಾಸದತ್ತ ಆಗಮಿಸಿದ್ರು. ಆದ್ರೆ ಆತ ಇರಲಿಲ್ಲ, ಎಸ್ಕೇಪ್ ಆಗಿದ್ದ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಪೊಲೀಸರಿಗೆ ಸಮೀರ್ ಲಿಖಿತ ರೂಪದಲ್ಲಿ ಒಂದು ಪತ್ರ ಬರೆದಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ? ಪೊಲೀಸರಿಗೆ ಸಮೀರ್ ಬರೆದಿರುವಂತಹ ಪತ್ರದಲ್ಲಿ ಏನೇನಿದೆ? ಧರ್ಮಸ್ಥಳ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದ ಸಮೀರ್, 2 ಪುಟಗಳ ಲೆಟರ್. ಆ ಲೆಟರ್ ನಲ್ಲಿ ಏನೇನಿದೆ ಗೊತ್ತಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಲೆಟರ್ ಬರೆದಿದ್ದಾನೆ ಈ ಸಮೀರ್, 2 ಪುಟಗಳ ಲೆಟರ್. ಆ ಲೆಟರ್ ನಲ್ಲಿ ಏನ್ ಬರೆದಿದ್ದಾನೆ ಅಸಲಿಗೆ ಹಾಗಾದ್ರೆ ಅನ್ನುವಂತ ಪ್ರಶ್ನೆ, ಅನೇಕ ವಿಚಾರಗಳನ್ನ ಬರೆದಿದ್ದಾನೆ. 2 ಪುಟಗಳ ಒಂದು ಲೆಟರ್ ಅನ್ನ ಧರ್ಮಸ್ಥಳ ಪೊಲೀಸರಿಗೆ ಸಮೀರ್ ಬರೆದಿರೋದು. ಆ ಲೆಟರ್ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತ ವಿಚಾರವನ್ನ ಆತ ಆ ಲೆಟರ್ ಅಲ್ಲಿ ಬರೆದಿರೋದು. ಅದರ ಜೊತೆಯಲ್ಲಿ ಧರ್ಮಸ್ಥಳ ಸ್ಟೇಷನ್ ಒಂದು ಬಿಟ್ಟು ಬೇರೆ ಯಾವ ಸ್ಟೇಷನ್ ಅಲ್ಲೂ ಬೇಕಿದ್ರೂ ಕೂಡ ವಿಚಾರಣೆ ನಡೆಸಿ, ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಅಂತ ಹೇಳಿದ್ದಾರೆ. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ ಅನ್ನುವಂಥದ್ದು ಸಮೀರ್ ಕೇಳಿಕೊಳ್ತಾ ಇರುವಂತ ಆಗ್ರಹ ಅಥವಾ ಮನವಿ ಅಂತ ಅನ್ಕೊಳ್ಬಹುದು. ಬೇರೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ, ಧರ್ಮಸ್ಥಳ ಠಾಣೆ ಬೇಡ.
ಸಮೀರ್ ಬರೆದಿರುವಂತಹ ಲೆಟರ್, 2 ಪುಟಗಳ ಲೆಟರ್. ಆ ಲೆಟರ್ನಲ್ಲಿ ಆತ ಬರೆದಿರೋದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು, ಅಲ್ಲಿ ವಿಚಾರಣೆ ನಡೀಬೇಕು. ಆದ್ರೆ ನನಗೆ ಧರ್ಮಸ್ಥಳ ಠಾಣೆ ಬೇಡ ಅಂತ ಲೆಟರ್ ಅಲ್ಲಿ ಬರೆದಿದ್ದಾನೆ ಸಮೀರ್. ಯಾಕೆ ಬೇಡ ಅನ್ನುವಂತ ವಿಚಾರ ಅದನ್ನ ಕೂಡ ಬರ್ಕೊಂಡಿದ್ದಾನೆ ನೋಡಿ. ಪೊಲೀಸ್ ಠಾಣೆ ಬೇರೆ ಕಡೆಯಲ್ಲಿ ಮಾಡಿ ವಿಚಾರಣೆ, ಧರ್ಮಸ್ಥಳ ಠಾಣೆಯಲ್ಲಿ ಏನಾದ್ರೂ ವಿಚಾರಣೆ ನಡೆಸೋದಾದ್ರೆ ನನಗೆ ಪೊಲೀಸ್ ಭದ್ರತೆಯನ್ನ ನೀಡಬೇಕು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದ್ರೂ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡಿರೋ ಈತ ಆರೋಪಿ ಕಂಪ್ಲೇಂಟ್ ದಾಖಲಾದ ನಂತರದಲ್ಲಿ ಈತ ಒಬ್ಬ ಆರೋಪಿ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಪೊಲೀಸರಿಗೆ. ಮನವಿಗಿಂತ ಆಸ್ ಇಫ್ ಆರ್ಡರ್ ಅಂತಾನೆ ಅನ್ಕೊಳ್ಬಹುದು, ನನಗೆ ರಕ್ಷಣೆ ಕೊಡಬೇಕು ಅನ್ನುವಂತ ವಿಚಾರ ಆಗಿರಬಹುದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಬೇಕು ಅನ್ನುವಂಥದ್ದಿರಬಹುದು. ಇದೆಲ್ಲವನ್ನು ಕೂಡ ಸಮೀರ್ ಎಂಡಿ ಬರೆದಿರುವಂತಹ ಲೆಟರ್. ಆ ಲೆಟರ್ ಅನ್ನ ಗಮನಿಸ್ತಾ ಇದೀವಲ್ಲ, ಸಮೀರ್ ಎಂಡಿ ಸಬ್ಜೆಕ್ಟ್ ಯಾರಿಗೆ ಯಾವ ವಿಚಾರಕ್ಕೆ ಅನ್ನುವಂತ ವಿಚಾರ ಅದನ್ನ ಕೂಡ ಬರೆದಿದ್ದಾನೆ. ಅದರ ಜೊತೆಯಲ್ಲಿ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಸಿದ್ಧನಿದ್ದೇನೆ, ವಿಜುವಲ್ ಅಪಿಯರೆನ್ಸ್ ಆಗಿರಬಹುದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಆಗಿರಬಹುದು, ಯಾವುದೇ ರೀತಿಯಲ್ಲೂ ಕೂಡ ವಿಚಾರಣೆಗೆ ಹಾಜರಾಗ್ತೇನೆ. ಆದ್ರೆ ನನಗೆ ಅಲ್ಲಿ ಧರ್ಮಸ್ಥಳ ಠಾಣೆಗೆ ಬರಬೇಕು ಅಂತಂದ್ರೆ ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ. ಈ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಅನ್ನುವಂತಹ ಪ್ರಕರಣ ಏನಿದೆ, ಅದರ ನಂತರದಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದಲ್ಲಿ ಇದ್ದಂಥವ್ರು ಕೂಡ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದಿದ್ದ. ಈಗ ಎಲ್ಲೊಂದ್ ಕಡೆ ಭಯ ಕಾಡ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಪತ್ರವನ್ನ ಬರೆದಿದ್ದಾನೆ ಸಮೀರ್. ಆಗಸ್ಟ್ 13ರಂದು ಪೊಲೀಸರಿಗೆ ಈ ಪತ್ರವನ್ನ ಬರೆದಿದ್ದಾರೆ. ತಿಮರೋಡಿ ಕತೆ ಹೀಗಾದ್ರೆ ಇನ್ನು ಸಮೀರ್ ಈತನನ್ನ ಕೂಡ ಅರೆಸ್ಟ್ ಮಾಡೋದಕ್ಕೆ ಅಂತ ಪೊಲೀಸರು ಆತನ ನಿವಾಸದತ್ತ ಆಗಮಿಸಿದ್ರು. ಆದ್ರೆ ಆತ ಇರಲಿಲ್ಲ, ಎಸ್ಕೇಪ್ ಆಗಿದ್ದ ಅನ್ನುವಂತ ಮಾಹಿತಿ. ಆ ನಂತರದಲ್ಲಿ ಪೊಲೀಸರಿಗೆ ಸಮೀರ್ ಲಿಖಿತ ರೂಪದಲ್ಲಿ ಒಂದು ಪತ್ರ ಬರೆದಿದ್ದಾನೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಈ ಪತ್ರದಲ್ಲಿ ಏನಿದೆ, ಪೊಲೀಸರಿಗೆ ಸಮೀರ್ ಬರೆದಿರುವಂತಹ ಪತ್ರದಲ್ಲಿ ಏನೇನಿದೆ? ಧರ್ಮಸ್ಥಳ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದ ಸಮೀರ್ 2 ಪುಟಗಳ ಲೆಟರ್. ಆ ಲೆಟರ್ನಲ್ಲಿ ಏನೇನಿದೆ ಗೊತ್ತಾ? ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಒಂದು ಲೆಟರ್ ಬರೆದಿದ್ದಾನೆ ಈ ಸಮೀರ್, 2 ಪುಟಗಳ ಲೆಟರ್. ಆ ಲೆಟರ್ನಲ್ಲಿ ಏನ್ ಬರೆದಿದ್ದಾನೆ ಅಸಲಿಗೆ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ, ಅನೇಕ ವಿಚಾರಗಳನ್ನ ಬರೆದಿದ್ದಾನೆ. 2 ಪುಟಗಳ ಒಂದು ಲೆಟರ್ ಅನ್ನ ಧರ್ಮಸ್ಥಳ ಪೊಲೀಸರಿಗೆ ಸಮೀರ್ ಬರೆದಿರೋದು. ಆ ಲೆಟರ್ ಅಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ನಾನು ಪೊಲೀಸರ ವಿಚಾರಣೆಗೆ ಹಾಜರಾಗುವುದಕ್ಕೆ ಸಿದ್ಧನಾಗಿದ್ದೇನೆ ಅನ್ನುವಂತ ವಿಚಾರವನ್ನ ಆತ ಆ ಲೆಟರ್ ಅಲ್ಲಿ ಬರೆದಿರೋದು. ಅದರ ಜೊತೆಯಲ್ಲಿ ಧರ್ಮಸ್ಥಳ ಸ್ಟೇಷನ್ ಒಂದು ಬಿಟ್ಟು ಬೇರೆ ಯಾವ ಸ್ಟೇಷನ್ ಅಲ್ಲೂ ಬೇಕಿದ್ರೂ ಕೂಡ ವಿಚಾರಣೆ ನಡೆಸಿ, ಧರ್ಮಸ್ಥಳ ಬಿಟ್ಟು ಬೇರೆ ಠಾಣೆಯಲ್ಲಿ ವಿಚಾರಣೆ ನಡೆಸಿ ಅಂತ ಹೇಳಿದ್ದಾರೆ. ಪರ್ಯಾಯ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ ಅನ್ನುವಂಥದ್ದು ಸಮೀರ್ ಕೇಳಿಕೊಳ್ತಾ ಇರುವಂತ ಆಗ್ರಹ ಅಥವಾ ಮನವಿ ಅಂತ ಅನ್ಕೊಳ್ಬಹುದು. ಬೇರೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮಾಡಿ, ಧರ್ಮಸ್ಥಳ ಠಾಣೆ ಬೇಡ. ಸಮೀರ್ ಬರೆದಿರುವಂತಹ ಲೆಟರ್, 2 ಪುಟಗಳ ಲೆಟರ್. ಆ ಲೆಟರ್ನಲ್ಲಿ ಆತ ಬರೆದಿರೋದು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು, ಅಲ್ಲಿ ವಿಚಾರಣೆ ನಡೀಬೇಕು. ಆದ್ರೆ ನನಗೆ ಧರ್ಮಸ್ಥಳ ಠಾಣೆ ಬೇಡ ಅಂತ ಲೆಟರ್ ಅಲ್ಲಿ ಬರೆದಿದ್ದಾನೆ ಸಮೀರ್. ಯಾಕೆ ಬೇಡ ಅನ್ನುವಂತ ವಿಚಾರ ಅದನ್ನ ಕೂಡ ಬರ್ಕೊಂಡಿದ್ದಾನೆ ನೋಡಿ. ಪೊಲೀಸ್ ಠಾಣೆ ಬೇರೆ ಕಡೆಯಲ್ಲಿ ಮಾಡಿ ವಿಚಾರಣೆ, ಧರ್ಮಸ್ಥಳ ಠಾಣೆಯಲ್ಲಿ ಏನಾದ್ರೂ ವಿಚಾರಣೆ ನಡೆಸೋದಾದ್ರೆ ನನಗೆ ಪೊಲೀಸ್ ಭದ್ರತೆಯನ್ನ ನೀಡಬೇಕು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆದ್ರೂ ವಿಚಾರಣೆ ಮಾಡಿ ಅಂತ ಕೇಳ್ಕೊಂಡಿರೋ ಈತ ಆರೋಪಿ ಕಂಪ್ಲೇಂಟ್ ದಾಖಲಾದ ನಂತರದಲ್ಲಿ ಈತ ಒಬ್ಬ ಆರೋಪಿ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಪೊಲೀಸರಿಗೆ. ಮನವಿಗಿಂತ ಆಸ್ ಇಫ್ ಆರ್ಡರ್ ಅಂತಾನೆ ಅನ್ಕೊಳ್ಬಹುದು, ನನಗೆ ರಕ್ಷಣೆ ಕೊಡಬೇಕು ಅನ್ನುವಂತ ವಿಚಾರ ಆಗಿರಬಹುದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ಮಾಡಬೇಕು ಅನ್ನುವಂಥದ್ದಿರಬಹುದು. ಇದೆಲ್ಲವನ್ನು ಕೂಡ ಸಮೀರ್ ಎಂಡಿ ಬರೆದಿರುವಂತಹ ಲೆಟರ್. ಆ ಲೆಟರ್ ಅನ್ನ ಗಮನಿಸ್ತಾ ಇದೀವಲ್ಲ, ಸಮೀರ್ ಎಂಡಿ ಸಬ್ಜೆಕ್ಟ್ ಯಾರಿಗೆ ಯಾವ ವಿಚಾರಕ್ಕೆ ಅನ್ನುವಂತ ವಿಚಾರ ಅದನ್ನ ಕೂಡ ಬರೆದಿದ್ದಾನೆ. ಅದರ ಜೊತೆಯಲ್ಲಿ ನಾನು ವಿಚಾರಣೆಗೆ ಹಾಜರಾಗೋದಕ್ಕೆ ಸಿದ್ಧನಿದ್ದೇನೆ, ವಿಜುವಲ್ ಅಪಿಯರೆನ್ಸ್ ಆಗಿರಬಹುದು ಅಥವಾ ವಿಡಿಯೋ ಕಾನ್ಫರೆನ್ಸ್ ಆಗಿರಬಹುದು, ಯಾವುದೇ ರೀತಿಯಲ್ಲೂ ಕೂಡ ವಿಚಾರಣೆಗೆ ಹಾಜರಾಗ್ತೇನೆ. ಆದ್ರೆ ನನಗೆ ಅಲ್ಲಿ ಧರ್ಮಸ್ಥಳ ಠಾಣೆಗೆ ಬರಬೇಕು ಅಂತಂದ್ರೆ ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ. ಈ ಹಿಂದೆ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಆಯಿತು ಅನ್ನುವಂತಹ ಪ್ರಕರಣ ಏನಿದೆ, ಅದರ ನಂತರದಲ್ಲಿ ಸಮೀರ್ ಎಂಡಿ ಧರ್ಮಸ್ಥಳದಲ್ಲಿ ಇದ್ದಂಥವ್ರು ಕೂಡ ವಾಪಸ್ ಇಲ್ಲಿ ಬೆಂಗಳೂರಿಗೆ ಬಂದಿದ್ದ. ಈಗ ಎಲ್ಲೊಂದ್ ಕಡೆ
ಭಯ ಕಾಡ್ತಾ ಇರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ಪತ್ರವನ್ನ ಬರೆದಿದ್ದಾನೆ ಸಮೀರ್. ಆಗಸ್ಟ್ 13ರಂದು ಪೊಲೀಸರಿಗೆ ಈ ಪತ್ರವನ್ನ ಬರೆದಿದ್ದಾನೆ.